ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಆ ಕಾಂಪಿಟೇಟಿವ್ ಎಕ್ಸಾಮಿಗೆ ನಮ್ಮ ಮಕ್ಕಳನ್ನ ನಾವು ಯಾವ ತರ ತಯಾರು ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಅವಾಗಲೇ ಮಾಧ್ಯಮ ಮಿತ್ರರ ಜೊತೆ ಮಾತಾಡ್ದಂಗೆ ಬೇರೆ ದೇಶದಲ್ಲಿ ಚೈನಾದಲ್ಲಿ ಹೋಗಿ ನೋಡ್ತೀನಿ ಅಂತ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ 1ನೇ ಕ್ಲಾಸ್ 1ನೇ ತರಗತಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಅದೇ ನಮ್ಮ ಇಂಡಿಯಾದಲ್ಲಿ ನಾವು ಇವತ್ತು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂಚೆ ಫಸ್ಟ್ ನಾವು 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಿದ್ವಿ, 7ಕ್ಕೆ ಬಂದ್ವಿ, 6ಕ್ಕೆ ಬಂದ್ವಿ, ಇವಾಗ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಈ ಒಂದು ಆಕಾಶ್ ಟ್ಯಾಲೆಂಟ್ ಅಂಡ್ ಎಕ್ಸಾಮ್ ಏನಕ್ಕೆ ಕಂಡಕ್ಟ್ ಮಾಡ್ತೀವಿ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಕಾಂಪಿಟೇಟಿವ್ ಎಡ್ಜ್ ಎನ್ವಿರಾನ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದಕ್ಕೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ. ಸ್ಕಾಲರ್ಶಿಪ್ ಅನ್ನೋದು ಸೆಕೆಂಡ್ರಿ, ಬಟ್ ಎಕ್ಸಾಮ್ ಅನ್ನೋದು ಮುಖ್ಯ. ಆ ಕಾಂಪಿಟೇಟಿವ್ ಎಕ್ಸಾಮ್ನ ಯಾವ ತರ ಅಟೆಂಡ್ ಮಾಡಬೇಕು ಅನ್ನೋದು ಈ ಒಂದು ನಮ್ಮ ಎಕ್ಸಾಮ್ನ ಅಟೆಂಡ್ ಮಾಡೋದ್ರಿಂದ ಮಕ್ಳಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಆಕಾಶ್ ಟ್ಯಾಲೆಂಟ್ ಅಂಡ್ ಎಕ್ಸಾಮ್ನ ನಾವು ಪ್ರತಿ ವರ್ಷನೂ ಈ ಅಕ್ಟೋಬರ್ ಮಂತ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ. ಸರ್, ಇವತ್ತು ನಮ್ಮ ಇನ್ಸ್ಟಿಟ್ಯೂಟ್ ಅವರು ಅಂತ ಇಲ್ಲ, ಎಲ್ಲ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಓಪನ್ ಇದು. 5ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್, ಈವನ್ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಈ ಎಕ್ಸಾಮ್ ನ ತಗೋಬಹುದು. ಎಲ್ಲಾ ವಿದ್ಯಾರ್ಥಿಗಳಿಗೂ ಓಪನ್ ಆಪರ್ಚುನಿಟಿ ಇದೆ ಈ ಎಕ್ಸಾಮ್ ತಗೊಳ್ಳೋದಕ್ಕೆ. ನಿಮ್ಮ ಮುಖಾಂತರ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ವಿದ್ಯಾರ್ಥಿಗಳು ಈ ಒಂದು ಉಪಯೋಗವನ್ನು ಈ ಒಂದು ಎಕ್ಸಾಮ್ನ ನಾವೇನು ಮಾಡ್ತಾ ಇದ್ದೀವಿ ಇದ್ರ ಸದುಪಯೋಗವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮುಖಾಂತರ ಕೋರಿಕೆ ಮಾಡ್ತೀನಿ. ಹೌದು, ನಾವು ಪ್ರತಿಯೊಂದು ಸ್ಕೂಲ್ ಆಗಿರ್ಬೋದು, ತಾಲೂಕ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಅಥವಾ ಹಳ್ಳಿ ಲೆವೆಲ್ ಅಲ್ಲಿ ಆಗಿರ್ಬೋದು, ನಾವು ಶಾಲೆಗಳಿಗೆ ವಿಸಿಟ್ ಮಾಡ್ತೀವಿ, ಸ್ಕೂಲ್ಗಳಿಗೆ ವಿಸಿಟ್ ಮಾಡ್ತೀವಿ, ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಈ ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಯಾವ ಸ್ಕೂಲು ನಮಗೆ ಸಪೋರ್ಟ್ ಮಾಡಿ ನೀವು ಮಾಡಿ ಕಂಡಕ್ಟ್ ಅಂತ ಹೇಳ್ತಾರೆ ಅಂಥವ್ರಿಗೆ ಮಾಹಿತಿನೂ ಕೊಡ್ತೀವಿ. ಜೊತೆಗೆ ಒಂದು ಸಲ ನಮ್ಮ ಎಕ್ಸಾಮಿಗೆ ರಿಜಿಸ್ಟರ್ ಆಗಿದ ತಕ್ಷಣನೇ ಅವರಿಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ. ಪ್ರತಿಯೊಂದು ಮಕ್ಳಿಗೂ ಕೆಲವೊಂದು ಟಾಪಿಕ್ ಇರುತ್ತೆ, ಅದನ್ನ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರಿಗೆ ಆನ್ಲೈನ್ ಅಲ್ಲಿ ಆಕ್ಟಿವೇಟ್ ಮಾಡ್ಕೊಡ್ತೀವಿ. ಮಕ್ಕಳು ಇದ್ರ ಒಂದು ಸದುಪಯೋಗವನ್ನು ಬೇಕಾದ್ರೆ ಈ ಒಂದು ಎಕ್ಸಾಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಸರ್, ಈ ಒಂದು ನಮ್ಮ ಆಂತೆ ಈ ಎಕ್ಸಾಮ್ ಏನ್ ಸ್ಟಾರ್ಟ್ ಮಾಡಿದೀವಿ ಇವಾಗ 17ನೇ ತಾರೀಕು ರಿಲೀಸ್ ಮಾಡಿದೀವಿ. ಸೊ ಈ ಮಂತ್ 17ನೇ ತಾರೀಕು ನಾವು ಲಾಂಚ್ ಮಾಡಿರೋ ಅಂಥದ್ದು. ಸೊ ನಾವು ಹೇಳ್ದಂಗೆ ಇನ್ನೂ ಸ್ಟ್ಯಾಟಿಕ್ಸ್ ನಾವು ರಿಲೀಸ್ ಮಾಡಿಲ್ಲ ಎಲ್ಲೂ ಪ್ರೆಸ್ ರಿಲೀಸ್ಗೆ. 100% ಈ ವರ್ಷ ನಾವು 20 ಲಕ್ಷದ ಮೇಲೆ ಈ ಮಕ್ಳಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಸರ್, ಅಕ್ಟೋಬರ್ ಮಂತ್ ಅಲ್ಲಿ ಇದೆ. ಡೇಟ್ಸ್ಗಳನ್ನು ನಾವು ಮೆನ್ಷನ್ ಮಾಡಿದೀವಿ. ಅಕ್ಟೋಬರ್ 11, 25 ಮತ್ತೆ 31ನೇ ತಾರೀಕು ಆಫ್ಲೈನ್ ಅಲ್ಲಿ ಇರುತ್ತೆ. ಜೊತೆಗೆ ಆನ್ಲೈನ್ ಅಲ್ಲಿ ಅಕ್ಟೋಬರ್ 27ರಿಂದ 1ನೇ ತಾರೀಕು ತನಕ ಆನ್ಲೈನ್ ಅಲ್ಲಿ ಇರುತ್ತೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾನು ರೀಜನಲ್ ಸೇಲ್ಸ್ ಹೆಡ್ ಗ್ರೋತ್ ಆಗಿ ಈ ಒಂದು ಆಕಾಶ್ ಸಂಸ್ಥೆಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ.